ಕಳೆದ 4-5 ದಿನಗಳಿಂದ ನಡೀತಾ ಇರುವಂಥ ವಾಗ್ಯುದ್ಧ, ವಿಶೇಷವಾಗಿ ಹಳೆಯ ಮೈಸೂರು ಭಾಗದಲ್ಲೇ. ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಯಾವುದೇ ಹೇಳಿಕೆಯನ್ನು ಮಾಧ್ಯಮ ಮಿತ್ರರವರ ಮುಂದೆ ತಂದಾಗ ಕುಮಾರಸ್ವಾಮಿ ಅವರು ಹಿಂಗೆ ಹೇಳಿದ್ರು ಅಂದಾಗ ಅವರು ನಮ್ಮ ಕುಮಾರಣ್ಣ ಅನ್ನೋರು. ಸರ್ ರಾಮುಲು ಅವ್ರು ನಿಮ್ಮ ಬಗ್ಗೆ ಹಿಂಗೆ ಹೇಳಿದ್ರು ಅಂದಾಗ ರಾಮುಲು ನಮ್ಮಣ್ಣ ಅಂತ ಹೇಳೋರು. ವೆರಿ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಬಹುಶಃ ಉದ್ದೇಶಪೂರ್ವಕವಾಗಿ ಇರಬೇಕು. ಮಿಸ್ಟರ್ ಕುಮಾರಸ್ವಾಮಿ, ಅಷ್ಟು ಮಾತ್ರವಲ್ಲ, ನೀನು ಲೋಕಸಭಾ ಚುನಾವಣೆ ಗೆಲ್ಲಲ್ಲ, ಲೋಕಸಭಾ ಚುನಾವಣೆ ಗೆಲ್ಲಲ್ಲ, ನೀನು ಗೆಲ್ಲಲ್ಲ, ನೀನು ಸುಳ್ಳುಗಾರ, ನೀನು ಮೋಸಗಾರ. ನನ್ನ ಆಸ್ತಿ ಬಗ್ಗೆ ಮಾತಾಡ್ತೀಯಾ? ನನ್ನ ಆಸ್ತಿ ಬಗ್ಗೆ ಮಾತಾಡ್ತೀಯಾ? ನಿಂದೆಷ್ಟಿತ್ತು? ನಿಮ್ಮ ಅಣ್ಣಂದೆಷ್ಟಿತ್ತು? ನಿಮ್ಮ ಕುಟುಂಬದ ಆಸ್ತಿ ಎಷ್ಟಿದೆ? ಇಲ್ಲೆಲ್ಲ ಮಾತಾಡೋದಲ್ಲ. ಇಲ್ಲೆಲ್ಲಿ ಮಾತಾಡಿದರೆ ಮೀಡಿಯಾದವರು ಒಂದೆರಡು ಸಲ ಮಾತಾಡಿಬಿಟ್ಬಿಡ್ತಾರೆ. ಬಾ ಅಸೆಂಬ್ಲಿಗೆ, ಬಾ ಅಸೆಂಬ್ಲಿಗೆ ಮಾತಾಡೋಣ. ಲಾಸ್ಟ್ ಟೈಮ್ ಬರಬೇಕಾಗಿತ್ತು, ಬರಲೇ ಇಲ್ಲ ನೀನು ಅಂತ ಏಕವಚನದಲ್ಲಿ ಮಾತಾಡ್ಬಿಟ್ರು. ಮಂಡ್ಯ ದೋಸ್ತಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಗೆ ಬಹಿರಂಗ ಸವಾಲು ಕೂಡ ಹಾಕಿದರು. ಇಲ್ಲೆಲ್ಲ ಮಾತಾಡೋದು ಬೇಡ, ನಿಮ್ಮ ಆಸ್ತಿ ಏನು ನಮ್ಮ ಆಸ್ತಿ ಏನು ಅಂತೇಳಿ. ಯಾಕಂದರೆ ಅಲ್ಲಿ ಸಮಾವೇಶದಲ್ಲಿ, ಮೈಸೂರಿನಲ್ಲಿ ನಡೆದಂಥ ಸಮಾವೇಶ ನಡೆದಿತ್ತು, ಒಕ್ಕಲಿಗರ ಸಮಾವೇಶ. ಅಲ್ಲೇ ಅವರು ದೆಹಲಿಯಲ್ಲೆಲ್ಲ ಆಗಿದೆ, 1,000 ಎಕರೆ ಬೆಂಗಳೂರು ಸುತ್ತಮುತ್ತ ಇದೆ ಅನ್ನುವಂಥ ಆರೋಪವನ್ನು ಮಾಡಿತ್ತು. ನನ್ನ ಬಳಿ ಇರೋದು 48 ಎಕರೆ ಮಾತ್ರ, ನಿಮ್ಮದು ಯಾವುದೆಲ್ಲ ಇದೆ, ಏನು ಕಲ್ಲು ಬಂಡೆ ಒಡೆದು ಮಾಡಿದ್ವಾ ಅಂತೆಲ್ಲ ಕೇಳಿದ್ರು. ಅದಕ್ಕೆ ಈಗ ಸವಾಲು, ಇಲ್ಲೆಲ್ಲ ಮಾತಾಡೋದು ಬೇಡ ಕುಮಾರಸ್ವಾಮಿ, ನೀನು ಸುಳ್ಳುಗಾರ, ಮೋಸಗಾರ, ಮಾತಾಡೋದಿಲ್ಲಲ್ಲ, ಬಾ ಅಸೆಂಬ್ಲಿಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವ ರೀತಿ ಇತ್ತು ಅವರ ಹೇಳಿಕೆ ಗಮನಿಸಿ. ಈಗ ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾಯಿದ್ದೆ, ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ನಾನು ಕಲ್ಲು ಮಾರಿದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ಅಯ್ಯೋ 48 ಇದೆಯೋ, 400 ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನಾನು ಭಿಕ್ಷುಕನಿದ್ನೋ, ನೆಕ್ಸ್ಟ್ ಪಾಯಿಂಟ್, ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹಿಂಗೆ ಹೊಂಟೋದ್ರೆ, ಲಾಸ್ಟ್ ಟೈಮ್ ಕರೆದೇ ಅವ್ರನ್ನ ಆತನ ಬಾರೆ ಅಂತ, ಅಸೆಂಬ್ಲಿಗೆ ಬರಲಿಲ್ಲ. ಓಕೆ, ಇಷ್ಟಾದಾಗ ನಿಮ್ಗೊಂದಿರ್ಬೋದು, ಏನು ಸರ್ ಹಿಂಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಆಸ್ತಿ ನಿಮ್ಮ ಆಸ್ತಿ, ನಿಮ್ಮ ಆಸ್ತಿ ನಿಮ್ಮ ಆಸ್ತಿ. ಈಗ ನಾನು ಇವರಿಬ್ಬರ ಬಗ್ಗೆ, ಇವರ ಬಳಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳ, ಇದೇನು ನಾವು ಸ್ಪೆಷಲಾಗಿ ಏನು ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದಲ್ಲ, ಇವರೇ ಹೇಳಿದ್ದು ನಮ್ಮ ಹತ್ರ ಇಷ್ಟು ದುಡ್ಡಿದೆ ಅಂತೇಳಿ. ಉಳಿದದ್ದು ನೀವು ಆಲೋಚನೆ ಮಾಡ್ಕೊಳ್ಳಿ. ಅವರೇ ಇಷ್ಟು ದುಡ್ಡಿದೆ ಅಂತ ಹೇಳಿದ ನಂತರ ನೀವು ಆಲೋಚನೆ ಮಾಡ್ಕೊಳ್ಳಿ ಎಷ್ಟೆಷ್ಟು ದುಡ್ಡಿರ್ಬೋದು ಅಂತೇಳಿ. ಮೊದಲಿಗೆ ಡಿ ಕೆ ಸಾಹೇಬ್ರ ಕೋಟಿ ಕೊತ್ತಲು ಎಷ್ಟಿದೆ ಅಂತ ನೋಡೋಣ ಬನ್ನಿ. ಡಿ ಕೆ ಸಾಹೇಬ್ರ ಬಳಿ ಎಷ್ಟು ದುಡ್ಡಿದೆ ನೋಡಿ. 1985ರಲ್ಲಿ ಸಣ್ಣ ವಯಸ್ಸಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಡಿ ಕೆ ಶಿ. ದೇವೇಗೌಡರ ವಿರುದ್ಧ ತಂದೆ ಕೆಂಪೇಗೌಡರ ಆಸ್ತಿಯಷ್ಟೇ ಆಗ ಡಿ ಕೆ ಶಿ ಬಳಿ ಇದ್ದದ್ದು, ಅವರ ಸ್ವಂತ ಆಸ್ತಿ ಅಂತಿರಲಿಲ್ಲ, ತಂದೆ ಆಸ್ತಿ. ಇನ್ನು 1989ರಲ್ಲಿ ಸ್ಪರ್ಧೆ ಮಾಡ್ತಾರೆ ಡಿ ಕೆ ಶಿ. ಆಗ ಅವರ ಬಳಿ ಲಕ್ಷ ಕೂಡ ಇರಲಿಲ್ಲ. ಇಬ್ಬರದ್ದು ತೋರಿಸ್ತೀನಿ, ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಕುಮಾರಸ್ವಾಮಿದು ಹೇಳ್ತೀನಿ, ವೇಟ್ ಮಾಡಿ ಸರ್. 1989ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಬಂಧಿಖಾನೆ ಸಚಿವರಾಗ್ತಾರೆ ಡಿ ಕೆ ಶಿವಕುಮಾರ್. ವೆರಿ ಫಸ್ಟ್ ಟೈಮ್ MLA ಆಗ್ತಾರೆ, ವೆರಿ ಫಸ್ಟ್ ಟೈಮ್ ಅವರು ಸಚಿವರಾಗ್ತಾರೆ. 1994 ನಂತರದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ವಂತ ಹಣದಿಂದ ಚುನಾವಣೆ ಮಾಡ್ತಾರೆ. ಅದು ಅವರ ಸ್ವಂತ ಹಣವಾಗಿರುತ್ತೆ, ಕೆಂಪೇಗೌಡ ದುಡ್ಡಲ್ಲ. 1999 SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಸ್ವಂತ ಹಣದಿಂದ ಸ್ಪರ್ಧೆ ಮಾಡ್ತಾರೆ. ಇದೇ HD ಕುಮಾರಸ್ವಾಮಿ ಅವ್ರನ್ನ ಮಣಿಸ್ತಾರೆ ಡಿ ಕೆ ಶಿವಕುಮಾರ್. ಆವತ್ತು 1999ರಲ್ಲಿ ಮಣಿಸ್ತಾರೆ, ಮಂತ್ರಿ ಆಗ್ತಾರೆ, SM ಕೃಷ್ಣ ಅವರ ನೀಲಿಗಣ್ಣಿನ ಹುಡುಗ ಆಗ್ತಾರೆ. 2004ರಲ್ಲಿ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ತಮ್ಮ ಆಸ್ತಿಯನ್ನು
ಘೋಷಣೆ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರ ಆಸ್ತಿ 7 ಕೋಟಿ ರೂಪಾಯಿ. ಎಷ್ಟು? 7 ಕೋಟಿ ರೂಪಾಯಿ. 2008ರಲ್ಲಿ 2004 ನಂತರ 2008ರಲ್ಲಿ ಮತ್ತೆ ಚುನಾವಣೆ ಆಗುತ್ತೆ. 2004ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಇದ್ದದ್ದು 7 ಕೋಟಿ. ನೋಡ್ಕೊಳ್ಳಿ, 2008ರಲ್ಲಿ ಅದು 75 ಕೋಟಿ ಆಗಿರುತ್ತೆ. 2008ರಲ್ಲಿ ಅದು 75 ಕೋಟಿ. ಅದಾದ ನಂತರ ಚುನಾವಣೆ ಬರುತ್ತೆ. 75 ಕೋಟಿ 251 ಕೋಟಿಗೆ ಹೋಗುತ್ತೆ. 2013 251 ಕೋಟಿ. ಇದು ನಾವು ಏನೋ ರಿಪಬ್ಲಿಕ್ ಕನ್ನಡ ವಿಶೇಷ ತನಿಖೆ ನಥಿಂಗ್ ಡೂಯಿಂಗ್. ಅವರು ಚುನಾವಣೆ ಸಂದರ್ಭದಲ್ಲಿ ಆಗಾಗ ಅವರು ಕೊಟ್ಟಂಥ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2013ರಲ್ಲಿ 251 ಕೋಟಿ ಅಲ್ವಾ? ಒಂದು ಗೆಸ್ ಮಾಡಿ, 2018ರಲ್ಲಿ ಎಷ್ಟಿರ್ಬೋದು? 251 ಕೋಟಿ. 2018ರಲ್ಲಿ 840 ಕೋಟಿ. ಸಿದ್ದರಾಮಯ್ಯ ಸ್ಟೈಲಲ್ಲಿ ಹೇಳ, 840 ಕೋಟಿ ರೂಪಾಯಿ. 840 ಕೋಟಿ ಆಯಿತು. ನೆಕ್ಸ್ಟ್ ಚುನಾವಣೆ ಎಷ್ಟಿರ್ಬೋದು? ಒಂದು ಗೆಸ್ ಮಾಡಿ ನೋಡೋಣ. ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ, ಎಷ್ಟಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಆಸ್ತಿ? ಈಗ 2023ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ 1413 ಕೋಟಿ ರೂಪಾಯಿಗಳು. 1413 ಕೋಟಿ ರೂಪಾಯಿಗಳು. ಡಿ ಕೆ ಶಿವಕುಮಾರ್ ಭಾರತದಲ್ಲಿರುವ ಟಾಪ್ 10 ಶ್ರೀಮಂತ ಶಾಸಕರ ಪೈಕಿ ಒಬ್ಬರು. ಆಯ್ತು, ಶಿವಕುಮಾರ್ ಅವ್ರ ಬಗ್ಗೆ ನೀವು ಹೇಳಿದ್ರಿ ಇಷ್ಟೆಲ್ಲ. ಈಗ ಬನ್ನಿ, ಕೋಟ್ಯಾಧೀಶರು ಇನ್ನೊಬ್ರು ಇದ್ದಾರೆ. ಯಾರು? ಕುಮಾರಸ್ವಾಮಿಗಳು. ಕುಮಾರಸ್ವಾಮಿ ಅವರು 1996ರಲ್ಲೇ ಫಸ್ಟ್ ಟೈಮ್ ಲೋಕಸಭೆಗೆ ಎಂಟ್ರಿ ಕೊಡ್ತಾರೆ. ವಿಧಾನಸಭೆ ಲೋಕಸಭೆಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾರೆ. ಮೊದಲ ಚುನಾವಣೆಯಲ್ಲೇ ಗೆದ್ದಿರ್ತಾರೆ ಕುಮಾರಸ್ವಾಮಿ. 1996ಅಲ್ಲಿ ಮೊದಲ ಚುನಾವಣೆಯಲ್ಲೇ ಗೆದ್ದಿರ್ತಾರೆ. ಆದರೆ 98-99 ಚುನಾವಣೆಯಲ್ಲಿ HDKಗೆ ಸೋಲುಂಟಾಗತ್ತೆ. ನೋಡಿ, 1999ಅಲ್ಲಿ ಸಾತನೂರಿನಲ್ಲಿ DKಶ ವಿರುದ್ಧ HDKಗೆ ಸೋಲಾಗುತ್ತೆ. 1999 ಅದೇ ಫಸ್ಟ್ ಟೈಮ್ ಅವ್ರು ಗೆದ್ದು SM ಕೃಷ್ಣ ಅವಧಿಯಲ್ಲಿ ಮಂತ್ರಿ ಆಗ್ತಾರಲ್ಲ ಆಗ. ಆ ನಂತರ 2004, 2008, 2014ರಲ್ಲಿ ಶಾಸಕರಾಗಿ HDK ಆಯ್ಕೆ ಆಗ್ತಾರೆ. ನೋಡಿ, ಫಸ್ಟ್ ಟೈಮ್ MLA ಆಗೋದು 2004ರಲ್ಲಿ. ಆವತ್ತೇ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಫಸ್ಟ್ ಟೈಮ್. ನಿಮಗೊಂದು ಮಜಾ ಗೊತ್ತಾ? ಆ ಮಣ್ಣಿನ ಸೊಬಗೆ ಆ ಥರ ಇರ್ಬೋದು. ಈ ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ ಗೆಲ್ತಾರೆ ಗೊತ್ತಾ? ಫಸ್ಟ್ ಟೈಮ್ ಗೆದ್ದಾಗ ಫಸ್ಟ್ ಟೈಮ್ ಸಚಿವರಾಗ್ತಾರೆ ಅವರು. ಇವರು ಫಸ್ಟ್ ಟೈಮ್ ಗೆದ್ದಾಗ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಸರಿ, 2008ರಲ್ಲಿ HD ಕುಮಾರಸ್ವಾಮಿ ಅವರ ಆಸ್ತಿ ಘೋಷಣೆ ಎಷ್ಟು ಗೊತ್ತಾ? 39 ಕೋಟಿ ರೂಪಾಯಿ. ಇದು ಕೂಡ ರಿಪಬ್ಲಿಕ್ ಕನ್ನಡ ಏನು ಮಾಹಿತಿ ಕಲೆ ಹಾಕಿ ತೆಗೆದದ್ದಲ್ಲ. ನೀವು ಕೂಡ ಸರ್ಚ್ ಮಾಡಿದರೆ ಸಿಗತ್ತೆ. 2009ರ ಲೋಕಸಭಾ ಎಲೆಕ್ಷನ್ ಹೊತ್ತಿಗೆ ಕುಮಾರಸ್ವಾಮಿ ಅವರ ಆಸ್ತಿ 49 ಕೋಟಿ ರೂಪಾಯಿ ಆಗಿರುತ್ತೆ. 2013ರಲ್ಲಿ HD ಕುಮಾರಸ್ವಾಮಿ ಅವರ ಆಸ್ತಿ ಪಲ್ಟಿ ಹೊಡೆದು 137 ಕೋಟಿ ಆಗುತ್ತೆ. 2014ರ ಲೋಕಸಭಾ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರ ಬಳಿ 149 ಕೋಟಿ ರೂಪಾಯಿ ಆಸ್ತಿ ಇರುತ್ತೆ. ಅದನ್ನು ಅವರು ಘೋಷಣೆ ಮಾಡ್ಕೋತಾರೆ. 2018ರ ವಿಧಾನಸಭಾ ಚುನಾವಣೆ ವೇಳೆಗೆ ಕುಮಾರಸ್ವಾಮಿ ಬಳಿ ಇದ್ದಂಥ ಆಸ್ತಿ 167 ಕೋಟಿ ರೂಪಾಯಿ. 2023ರಲ್ಲಿ ವಿಧಾನಸಭೆ ಹೊತ್ತಿಗೆ ಅಂದರೆ ಮೊನ್ನೆ 189 ಕೋಟಿ ರೂಪಾಯಿಗೆ ಅವರ ಆಸ್ತಿ ಏರಿಕೆಯಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಅಂದರೆ ಈಗ ಮೊನ್ನೆ ನಾಮಪತ್ರ ಸಲ್ಲಿಸಿದ್ರಲ್ವಾ, ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ ನನ್ನ ಬಳಿ 217 ಕೋಟಿ ರೂಪಾಯಿ ಇದೆ ಅಂತ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಓಕೆ, ಇದು ನಿಮ್ಗೆ ಹೇಳಿದೆ. ಇವರಿಬ್ಬರ ನಡುವೆ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಬೇಕಲ್ಲ ನಾನು. ಅದನ್ನು ನಿಮ್ಗೆ ತೋರಿಸಿದ್ದೀನಿ. ಯಾರ್ಯಾರು ಎಷ್ಟೆಷ್ಟು ಶ್ರೀಮಂತರು ಚರ್ಚೆ ಆಗಲಿ. ಹೆಂಗೆ ಬಂತು ಈಗ ನಮಗಿರುವಂಥದ್ದು, ನಿಮ್ಗೆ ಇಷ್ಟು ದುಡ್ಡು ಎಲ್ಲಿ ಬಂತು ಅಂತ. ಅದಕ್ಕೆ ಅವರು ಡಿ ಕೆ ಶಿವಕುಮಾರ್ ನಡೀತಾರೆ, ಬನ್ನಿ ಚರ್ಚೆ ಮಾಡೋಣ ಅಂತೇಳಿ. ನಾವು ಆ ಚರ್ಚೆ ನೋಡೋಣ, ಸ್ವಲ್ಪ ನಮಗೆ ಗೊತ್ತಾಗಲಿ. ಅವತ್ತೊಮ್ಮೆ ರಮೇಶ್ ಕುಮಾರ್ ಹೇಳಿದರು, ಹೆಂಗಪ್ಪ ಇಷ್ಟೆಲ್ಲ ದುಡ್ಡು ಮಾಡ್ತಾರೆ ಅಂತ. ನಮಗೊಂದು ಪಾಠ ಸಿಗಲಿ. ಯಾರಾದರೂ ದುಡ್ಡು ಮಾಡಿದ್ರೆ ಮಾಡ್ಕೊಳ್ಳಿ ಅಲ್ವಾ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು.
ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.